ಹಾಯ್ ಎಲ್ಲ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ದೋಣಿ ಕೆಲ್ಸಕ್ಕೆ ಇದ್ದು ಸುಮಾರು ದಿನ ಇದೆ ಹೇಳಿ ಅದು ಅಲ್ಲದೆ ಅಪ್ಪ ಇವತ್ತು ಕೋಳನ್ ದೇವಕ್ಕೆ ಮತ್ತು ಮೊಳಿ ದೇವಕ್ಕೆ ಹೋಗಿದ್ದೀರ ಅಪ್ಪ ಮಾಡಿಸೋದು ಹೇಳ್ರ. ಅದಣ್ಣ ಇವತ್ತು ಅವ್ರ ದಿಕ್ಕು ಮಾರ ಅಂದ ಹೇಳಿ ಇವತ್ತು ದಿಕ್ಕು ಹೋತಿತ್ತೆ ಅದಿತ್ಕೊಂಡು ಇವತ್ತು ಅಂಬದವ್ರು ಮಾಡಿಕೊಟ್ಟು ಹೋತ್ರೆ ಬಸ್ಸಾಗ ಹೋತ್ರಲ್ಲ ಮಾಡಿದ್ದೆಲ್ಲ ಹಿಡ್ಕೊಂಡು ಇದು ಅದು ಎಷ್ಟು ಚಿಪ್ಪಿ ಬೆಳೆದಿದೆ ಗಾಂಬ ಎಷ್ಟು ಒಂದು ವರ್ಷ ಆಯ್ತು ಬಂತು, ಒಂದು ವರ್ಷ ಇಲ್ಲ 2 ತಿಂಗಳಾಗ್ತದೆ. ನಾನು ಆ ಬೀಸ್ ಬಲೆ ಹೊಡೆದೋದು ಮೇನ್ ಅದೇ ರೀಸನ್. ನೀನು ಅಕ್ಕ ಬರ್ತೀನಿ ಒಂದೊಂದು ಹಿಡ್ಕೊಂಡು ಹೊಡೆದು ಅದೇನೇ ಇರುತ್ತೆ. ದೋಣಿ ಅಡಿ ಬಂದು ಎಲ್ಲರೂ ಬೋಯ್ತಿದ್ದೀರಿ ದೋಣಿ ತಿಕ್ಕಣ್ಣ ನೀ ಯಾರು ಆ ದೋಣಿ ಎಂಬುದು ಲಕ್ಷ್ಮೀ ಮಾರ ನೀ ನಮ್ಮನೆ ಹಾಳು ಮಾಡಿ ಬಿಸ್ಕೊಂಡಿದ್ದೀರ ಅಂತ ಬೈದು ಸಾಕಾಯ್ತು. ಈ ಒಯ್ಕಂಟ ಅಲ್ಲೆಲ್ಲ ತೆಗಿತಿದ್ರು ಕಣೆ ಮಾಡಿ. ಇವತ್ತಂತೂ ಕೂಡ ಸಮ ಬಿಟ್ಟು ಬೀತು ಕೂಡ ಇದಂತ ಕೂಡ ಇಡೀ ಗೂಡಿ ನೆಕ್ಕ ಆಗುತ್ತೆ ಕೊಯ್ರು ಜಾಬ್ ಮಾಡಿ ತೆಗಿತಿದ್ರಲ್ಲ ಕೂಡ ಹೋಗಕ್ಕ ಈಗ ಅದಣಿ ತಿಕ್ಕೋಕಿದ್ದೀರ ಕಾಳಜಿಂದ ಬೆಸ್ಟ್ ಒಂದೊಂದು ಬಲಿ ಆಗ್ತಿದ್ರು. ಬೀಸ್ ಪಟ್ಟ ರೆಡಿ ಮಾಡಿ ಬೀಸ್ಬೇಕು. ಹಾಕಿಲೇಮು ಇದು ಮಾಡು, ಅದ್ನಾಗ ದೀಪ ಬೇಕು. ಎಲ್ಲಿ ಇತ್ಕಣಿ ಕೊಡೊಂದು ಸ್ವಲ್ಪ ಆಗಿದೆ. ಈಗ ದೋಣಿ ಮಾತ್ರ ಅಡ್ಡ ಹೋಗಿದ್ರಾಗಲಿ ಆ ಕಾರಣಕ್ಕಾಗಿ ಎಂತ ಮಾಡಿ ದೋಣಿ ಹೊರಟು ಹಾಕಿ biar kemarin gitu ya kani ಇದರ ಸಮಾನ ದೊಡ್ಡ ಕೊಡುನ್ ಬೆಳೆದಿದ್ದಲ್ಲ ಗಿಡ ನಿಮಗೆ ಇದರ ಕ್ಲೀನ್ ಮಾಡಿ कड़न मास बंद कड़न मास ಇದಕ್ಕೆ ಕಳನ್ ಮಾಸ ಆಯ್ತು. ಫಸ್ಟ್ ಚಿಕ್ಕಮ್ಮ ಏನು ನೀರು ಬಂತಲ್ಲ ಹಿಡುಕಾತಿಲ್ಲ ಹೇಳಿದ್ದೆ ಒಳ ಚುಟ್ಲಿ ಓಡಿ ಬಂದಿಗ ಚುಟ್ಲಿ ಅಲ್ದದ ಹೌದು ಇಲ್ಲಿ ಇಲ್ಲಿ ಚುಟ್ಲಿ ಕ್ಲೀನ್ ಆಯ್ತು.
ಅದ್ರಾಗ ಎಷ್ಟು ಮೀನು ತಗೊಂಡು ಅಂತೂ ಈಗ ಐತೆ. ಅದ್ರ ದೊಡ್ಡ ದೊಡ್ಡ ಕೋಣ ಸಿಕ್ಕ ಬೀತದೆ. ಆ ನಮ್ಮನೆ ಕೋಣ ಇದ್ರೆ ಮತ್ತೆ ಅದೇ ಕಂಡೆ ದೋಣಿ ಎಲ್ಲ ಎಂತ ಕೊಡುದಿಲ್ಲ ಕಂಡೆ. ಈಗ ನಾವು ಅಲ್ಲೇ ಕಂಬ ಅವ್ರು ಎಷ್ಟಕ್ಕೆ ಜಾಬ್ ತಾಗಿದೆ ಕಂಬ ಗುಡಿ ಎಲ್ಲ ಜಾಬ್ ಮಳಿ ಎಲ್ಲ ತೆಗಿತಿದ್ರು ಗಣಿ ಇಲ್ಲ. ಆಯ್ತು ಬರ್ತಾ ಬಂತ ಸಿದೆಲ್ಲ ಹಾತಿದ್ರು. ಆಗ ನೀರು ಎಲ್ಲಿ ಐತಿಗೆ ಎಲ್ಲ ಗಣಿ ಎಂತ ಮೀನು ಐತದ ಕೆಂಬೆ ಎಲ್ಲ ತೆಗ್ದ್ರೆ ಮಾಲ್ ಮತ್ತೆ ಓಹೋ ಕೊಡ್ಕಿತ್ತು ಮರಿ ಯಾರಿಗಾರು ಇದೆಂತ ಕೂಡ ಸೋಪ್ ತಾಗಿತ್ತು ಜಾಬ್ ಅದ್ರ ಒಳಗೆಲ್ಲ ಇದ್ದುಗ ನೋಡಿದ್ದು ಕೂಡ ಇದು ಇವತ್ತು ಸಾಯಂಕಾಲ ನಂಗೆ ಕೆಲಸ ಇತ್ತು. ಇದೇಂತ ದೊಡ್ಡದ ಜಾಬ್ ಓ ಬಂದ ಕೂಡ ಇದ್ರೊಳಗಿದ್ದ ಕಡೆ ಸಾವುಕಾರ ಈ ಕೂಡಿನ ಸಾವುಕಾರ ಇಲ್ಲಿ ತಗೊಂಡು ಇಲ್ಲಿ ತಗೊಂಡಿಗ ಮೀನ್ ತೆಗ್ದ ಫೋನ್ ಮಾಡ್ತೇನೆ ಹೇಳ್ದಾನೆ ಇಲ್ಲೇ ತಗೊಂಡು ಆಗತ್ತೆ. ಮಳೆಗೆಲ್ಲ ಆತ್ ನಾವ್ ಮಳೆ ಕಾರಣ ಇಲ್ಲಿ ಬಡ್ಕೊಳಕ್ ಹೋಗಿ ಬೈನೆ ಮರ್ನ ಹೌದಾ. ಓ ಇದೆಂತ ಕೂಡ ಇದು ಕಾಣಿ ಇದಾಯ್ತಲ್ಲ ಕಡೆ ಇದ ಒಂದು ಇದು 2 ಪಾತಿ ಲೋಡ್ ಮಾಡ್ಲಕ್ ಸಣ್ಣದ ಇದು ನೀರಿಗೆ ಹಿಡಿದ ಈ ಹಣ 2 ಪಾತಿ ಗ್ಯಾರಂಟಿ ಹತ್ತಿದ್. ಹಾ ಬಂದ ಯಾರು ಬಂದ ಮನೆ ಅಂತ ರೌಂಡ್ ಒಳಗೆಲ್ಲ ಇತ್ತಿದೆ. ಜಾಬ್ ಅಂದ್ರೆ ಗೊತ್ತಾತಿಲ್ಲ ಅಣ್ಣ ನೀನು ಬೆಸ್ಕಿನ ಮಳಿ ಅನ್ಕ ಇಲ್ಲಾಂದ್ರೆ ಮಿಸ್ ಅಲ್ಲ. ಆಮೇಲೆ ಮತ್ತೊಂದು ಅಂತ ಇತ್ತು ಮಾರ ಹೆಜ್ರು ಮಳಿಯ ಎಂತ ಮಳಿ ಮಾರ ಅಂತ ಅಂತ್ರು ಮತ್ತೊಂದು ಕೊಚ್ಚಲೆ ಅಲ್ಲ ಪಚ್ಚಲೆ ಅಂತ ಅಂತ್ರು ಪಚ್ಚಲೆ ಕೃಷಿ ಅದೇ ಹೇಳ್ತಿರ. ಇದು ಊರ್ ಬದಿಯಲ್ಲ ಜಾಬ್ ಅಂಬರ್ ಊರ್ ಬದಿ ಜಾಬ್. ಕೊಯ್ ತೊಳ್ಕೊಬ್ಬಿ ಅಂತ ಮತ್ತೆ ಮನೆ ಕ್ಲೀನೇ ಮಾಡ್ಕಲ್ಲ ಮಾರ ಮತ್ತೆ ಕೊಯ್ ತೊಳ್ದೆ ಅಂತ ಇತ್ತ. ಓ ಚಾ ಟೈಮ್ ಆಯ್ತಾ? ಓ ಹಂಗೆ ಅಣ್ಣ ಆಮೇಲೆ ಎಲ್ಲ ಹಂಗೆ ಎಣ್ಸ್ಕೊಂತ್ರ ಕಣಿಗ ಈ ಮುಖ ಕಣಿ ಮತ್ತೆ ಆ ಮುಖ ಕಣಿ ಟ್ವಿನ್ ಗಣಿ ಹೋಗ್ರಿ. ಇವ ರಾಮ ಅವ ಲಕ್ಷ್ಮಣ ಆಮೇಲೆ ಇವ್ರು ಮತ್ತೆ ಇವ್ರು ಟ್ವಿನ್ ಕಂಡ. ಇದ್ರಾಗ ಅಣ್ಣ ಯಾರ ಇವ್ರ ಅಣ್ಣ ಇವ್ರ ತಮ್ಮ ಇವ ಅಣ್ಣ ಅವನ ತಮ್ಮ ಇವ್ರು 4 ಜನ ಅಣ್ಣ ತಮ್ಮ. ಇದ್ರಾಗ ಈ ಬದಿ ಕಡೆ ಇಲ್ಲ ಕಾಣಿ ಈ ಸೈಡ್ ದೊಡ್ಡ ಜಾಬ್. ಇದ್ರ ನೀವು ಇದು ಮಾಡ್ಲಕ್ ಬೋಂಡ ಅಣ್ಣ ಫೇಮಸ್ ಅಣ್ಣ ಬೇಸಿಗೆ ನೋಡಿ ಬೋಂಡ. ನೀ ಅಂತ ಎಲ್ಲಿಂದರೆಲ್ಲ ಕೇಳಿರ್ ಅಲ್ಲ ಬೇಸಿಗೆ ಮಾಡಿ ಇದ್ರ ಕೊಡಿ ಅಂತ ಹೇಳಿರ್ ಬಿಡಮ್ರ ಲಾಟ್ ರೇಟ್ 300 ರೂಪಾಯಿ. ದೊಡ್ಡ ಜಾಬಿ 300 ರೂಪಾಯಿ ಹೋಲ್ಸೇಲ್. ಅದೇ ಅಂತದ ಕಲ್ಲು ಹಾಕದ ಮತ್ತೆ ಇದ್ರ ಕೆಲವು ಎಷ್ಟು ಸಿಕ್ಕದ ಮಾಡಿ ಸುತ್ತ ಜೀವಿತ ಎಲ್ಲ ಕತ್ಕೋರ 50 ಚೀಲ ರೆಡಿ ಮಾಡದ ಒಂದ್ 20 ಚೀಲ ಇತ್ತು. ಶಾಬಾಷ್ ಎಲ್ಲ ಕತ್ಕೋರ ಅಣ್ಣ ಜೈ ಅಣ್ಣಂದ ಅಣ್ಣ 1 kg 100 ಗ್ರಾಮ್ ಇದ್ದ ಇದೇ ಕೊತ್ಕೋಯ್ರ. ಹೌದು ಮಾರ ಪಾಪ ಮಾರ ಕಾಣಿ ಅಂತ ಕೆಲ್ಸಗಾರ ಅಂದ್ರೆ ಇವಾಗ ಮುಖ ಕಾಂತ ಕಾಣ ಕರಿಬೇಡಿ ನಂಗೆ ಇದಕ್ಕೆ ಕೊಳೋರು ಅಂತಾರೆ. ಈ ಕೊಳೋನ್ ನಾವು ತಕೊಂಡೋಗಿ ಅರ್ಥ ಮಾಡಿ ತಿಂಬೋದು. ಲಕ್ಷ್ಮಣ ಹಣ್ಣು ಮಾಂಸ ಅಂತ ಅಂತಿದ್ರು.
ಎಲ್ಲಿ ಕಾಣ್ಗಡ ಇವರೆಲ್ಲ ಸಾಕ್ಸ್ ಹಾಕೊಂಡ್ರೀಗ ಬರೀ ಕೈಯಾಗಿದೆ ಇದ್ರಿಗೆ ಕೈಯೆಲ್ಲ ಅಂತಲ್ಲ ಇದ ಅದ ಹತಾರ ಅದ ಇದ್ರಾಗೆಲ್ಲ ಮತ್ತೆ ಮೀನ್ ಇತ್ತವ ಒಂದು ಇಂಟ ಇತ್ತೆ ಹೋಗೋದಲ್ದ ಜಾಬಿನ್ ಮಾಡಿ ನೀನೇ ಇಳಿ ನೀನೇ ಅದ್ರಾಗ ಒಂದು ಹುಡುಕಿ ಚೆಕ್ ಮಾಡು ನಿಂಗೆ ಸಿಕ್ಕುತ್ತೆ ಕಾಣ ಹೌದಾ ಹಂಗೆ ಬಾ ಹೋಗ ಒಳಗೆ ಇವ ನಮ್ಮ ಇದ್ರಾಗ ಮಾರ ಇವ ಆದರ್ಶ ಮುದ್ದಿ ಮಾರಿವ ಎಂದಿದ್ರು ಬರ್ತಿಲ್ಲ ಅಂತ ಮಾರಿವ ದುಡ್ಡು ಕೊಡೋದು ಧರ್ಮಕ್ಕೆ ನೀನು ದುಡ್ಡು ಕೊಡೋದು ನೀವು ಒಳ್ಳೆ ಹೇಳಿದೆ ಅಲ್ಲ ನಿಜ ಹೇಳ ಅಲ್ಲಿ ನನ್ನ ದುಡ್ಡಿದೆಲ್ಲ ಹೆಂಗ್ ಇಡ್ತೆ ಈಗ ಮಾತಾಡ ಆಮೇಲೆ ಅಲ್ಲಿಂದ ತೆಗಿಬಾರ್ದ ಹಂಗಲ್ದ ಏ ಗಿಡ ಬಿಡ ದೊಡ್ಡ ಮೀನಾ ದೊಡ್ಡ ಮೀನು ಹಿಂಗ್ ತೆಗೋಗಾತಲ್ಲ ಮೊದ್ಲೇ ಹೆದರಿಕೆ ಆಗ್ತಡ ಆ ಮೀನೆಲ್ಲ ಕೊಯ್ಕಲ್ಲ ಇಲ್ಲ ಒಂದು ಮೀನಿಲ್ಲ ಕಡಿತೀರ ಸೈಡಿ ಹೋಗ ಮುಲ್ಲೆಗೆ ಯಾವ್ದಾರೆ ನೀನ್ ಅದು ಹಂಗ್ ಮಾಡೋದೈತಿ ಓಡಿ ಇದ್ರಾಗ ಇತ್ತು ಹೌದು ನಾ ಒಂದು ಮೀನು ಓಡಾಡೋದು ಗೊತ್ತಿಲ್ಲ ಇದ್ರಾಗ ಸಿಕ್ತಾ ಒಳ್ಳೆ ಕೆಂಬಿರ್ಲಿ ಹಿಡಿದ ಈ ಮತ್ ಗಾಯ ಐತು ಅದಾಯ್ತು ಅಂತ ಹೇಳ್ತಿದ್ದೆ ಆಯದಿತ್ತ ಅದ್ರಾಗ ಪೂರ ರಾಶಿ ಬೀತ ಅದೇ ಪೂರ ಚಂಬೇರಿ ಪದಾರ್ಥ ತಗೋ 100 ರೂಪಾಯಿ ಕೊಟ್ಟು ಇದಕ್ಕೆ ಎಷ್ಟು ಶಾಂತ ಇತ್ತಲ್ಲ 500 ರೂಪಾಯಿ ಒಂದಕ್ಕೆ ಒಂದಕ್ಕೆ ಶಾಂತ ಐತಲ್ಲ ಮುಕ್ಕಲ್ ಕೆಜಿ ಮೇಲೆ ಇತ್ತು ದೊಡ್ಡ 1 kg ಇಲ್ಲ ಇತ್ತು ಹೆಂಗಿತ್ತ ಮೀನು ಇದಕ್ಕಿಂತ ದೊಡ್ಡದಿತ್ತ ಹುಡುಕು ಸರಿ ಇದ್ರಾಗಿ ಮಗನ ಹಿಡಿತ ಅದು ನೀರಾಗಿ ಇರುತ್ತೆ ಉಲ್ಟಾ ಉಲ್ಟಾ ಒಂದು ಅರ್ಧ ತಗೋ ಹಾಂ 500 ಮರ 1 kgಗೆ 400 ರೂಪಾಯಿ ಮರ ಎಲ್ಲದ ಹೋಗಣ್ಣ ಇದು 1 kg ಇತ್ತ ಈಗ 3 ಇತ್ತಲ್ಲ ಕೂಡ ತಡಿ ಮತ್ತೊಂದು ಹಿಡ್ಕೋದು ಎಲ್ಲ ಹಿಡಿಬೇಡ್ದ ಏ ನೋವತ್ತೆ ಎಂದು ಸಾಕ್ತಿ ಮತ್ ಮತ್ತೆ ಮತ್ತೆಂತ ಹಾಕುದಿಲ್ಲ ನೀರಿ ಬಿಡುದು ಈಗ ಮೊನ್ನ ಏ ಇದು ಕೊಡ್ತೀಯಾ ಎಷ್ಟು 2000 2,000 ರೂಪಾಯಿ ಬಾಯಿ ಕಾಣ 1 kg ಇತ್ತಿದೆ ಬಾಯಿ ಕಾಣ ಹಾ ಇದು ಗಾಯ ಹೌದಾ ಇದಕ್ಕೊಂದು ಒಂಚೂರು ಇದೆ ಇಲ್ಲ ಮೀನ್ ತೋರ್ಸುದಿಲ್ಲ ಅಂತಿದ್ದೀರಾ ಇಲ್ಲಿ ಗಡಿ ಇದು 3 kg ಇತ್ತು ಟೋಟಲ್ ತಡಿ ಈ ಮೀನ್ ಸೇಲ್ ಮಾಡ್ತಿಲ್ದ ಒಬ್ಬನಿಗೆ ಕಾಲ್ ಮಾಡಿ ಸುಮಾರು ಜನ ಕಾಲ್ ಮಾಡಿ ಕೇಳಿದ್ರಿ ಮೀನ್ ಇದ್ರು ಕೊಡೋದು ಎಷ್ಟು ಹೇಳು ಒಂದಕ್ಕೆ ಯಾವ್ದಕ್ಕೆ ಇದಕ್ಕೆ 600 ರೂಪಾಯಿ ಕೊಡು ಸರ್ 1 kgಗೆ ಕೆಜಿ ಮೇಲೆ ಇತ್ತಣ್ಣ ಅದು ಒಂದ್ ಮೀನಿಗಲ್ದ ಎಲ್ಲ ಮೀನಿಗೆ ವಿಡಿಯೋ ಮಾಡಿ ಸರಿ ಕೊಡು 2 kg ಇತ್ತು ನಾವೇ ತಗೊಬ್ದಿ ಹೊಡೆದಿದ್ ಮತ್ತೆ ಒಂದು 600 ರೂಪಾಯಿ ಕೊಟ್ಟು ತಗೋ ನಮ್ಮನೆ ಒಂದು ತೂಕ ಇತ್ತು ಸ್ಕೇಲ್ ಇತ್ತು ಚೆಕ್ ಮಾಡಿ ಅವ್ದು ಎಷ್ಟಿತ್ತು ಅಂತ ಪದಾರ್ಥ ತಿಂದಿರೇನು ಇಲ್ಲೇ ಎಲ್ಲರೂ ತಿಂತಾರಣ್ಣ 2 kg ಐತ್ರಿ ಮೀನು ಗಾಮ ಇದ್ರಾಗ ಈಗ ಸಿಕ್ಕತ್ತು ಗಾಮ ಈಗ 3 ಮೀನು ಸಿಕ್ಕಿದ್ದ ಓ ತಪ್ಪಿ ಆಯ್ತು ನೀ ಹಂಗ ಅಡ್ಡಿಟ್ರ
ಬಳಕ್ ಅಂದಲ್ಲ ಕಾಣಕ್ ಐ ಥಿಂಕ್ ಸುಮಾರು ಇದು ಹಿಡ್ದನಲ್ಲ ಕೂಡ ಹಿಂಗೆ ನೆಗಿ ಪಡ್ತಸ್ ಇದು ಸುಮಾರಿದು 8 ಅಂತ ಮಾರ ಇಷ್ಟೊಳಗೆ ಸುಮಾರು ಹಿಡಿದ್ನಪ್ಪ ಎಂತ 8 ಹೋದ್ರಾಗೆ ಎಷ್ಟು 5-6 ಮೇಲೆ ಇತ್ತಪ್ಪ ಇಲ್ಲೊಂದು ದೊಡ್ಡದು ಇತ್ತಲ್ಲ ಮರ ನಾವು ಕೊತ್ಕೋತಿಂಬುದೆಲ್ಲ ಇದೆ ಸೀನ್ ಇಲ್ಲ ಮರ ಇಲ್ಲ ಒಬ್ಬೊಬ್ರು ಒಂದೊಂದು ಹೇಳಿದ್ರಿ ಕೊಂಡ್ರು ಮರ ನಾವು ಕೊತ್ಕೋತಿಂದ ಹೇಳ್ತ್ರಿ ಕೊಂಡ್ರು ಮರ ಅಣ್ಣ ನಾವು ಅಣ್ಣ ಅಲ್ಲೇ ಬಂದು ಅಲ್ಲೇ ಬೆಚ್ಚಿ ವ್ಯಾಪಾರ ಅಣ್ಣ ನಾವು ವಾಪಸ್ ಕಾಲ್ ಬಂತು ಅಲ್ಲಿ ಬಂತು ಒಂದೇ ಸಿಕ್ಕದ ಒಂದೇ ದೊಡ್ಡದಿತ್ತು ಇಲ್ಲೊಂದು ಇತ್ತು ಮರ ಅದೇ ಅಲ್ತದೆ ಅದೇ ರಗಡೆ ಅದು ಎಷ್ಟು ದೊಡ್ಡ ಮೀನು ಕೆಂಬೇರಿ ತಡಿ ಒಂದು ಎಷ್ಟು ಕೆಜಿ ತಂತ ಗೊತ್ತ ಇದು ಗಾಯ ಐತೆ ಅಂಚೆ ಗಾಯ ಎದ್ದದು ಹಿಂಗೆ ಹಿಡ್ಕೊಂಬ ಅತ್ಯಾರ ಚೊಪ್ಪಿಗೆ ಹಿಡುದು ಮರ ಚೊಪ್ಪಿಗೆ ಹಿಡುದ ಅದ್ರ ಮೇಲೆ ಗೊತ್ತಾಪ ಅಂದ್ರೆ ನಾವು ಹಣ ಮೀನ್ ಇಡೋರೆ ಮರ ಏನು ಹೇಳತ್ತಲಕೊಂಡ್ರಿ ನಾವು ಒಂದ್ರಲ್ಲ ಒಂದೆರಡು ಮೂರು ಬೇಕಂಬ್ರ 3 ಸೈಜ್ ಹುಡುಕ್ತಿದ್ದೆ ದಾಡಿ ಕೊಡ ಇದು ಮಾತ್ರ ಒಳ್ಳೆ ಬಲ್ದೆ ಕುರಿ ಕಣಗಿತ್ತು ಕಡ ಈಡ್ ಒಂದ್ ಪದಾರ್ಥ ಮಾಡ್ಕೊಳ್ಸಾಕೋಲಿಕ್ಕಿದ್ದೇನು ಮರ ಇವಾಗ ಸಂಡೆ ಪಂಡೆ ಮಾಡ್ಲಿಕ್ಕಿತ್ತು ಮರ ತುಂಬ ಫ್ರೆಂಡ್ಸ್ ಎಲ್ಲ ಹತ್ತಿ 2 ಸಿಕ್ತಗ ಬರೀ 8 ಅಂದ್ ಮರವ 8ಕ್ಕಿಂತ ಜಾಸ್ತಿ ಹಿಡಿದ್ನಪ್ಪ ಇಷ್ಟೊಳಗೆ ಕೆಂಬೇರಿ ಬೇಕಾ ಬಡವಲ್ಲ ಕೆಂಬೇರಿ ಯಾವ ಮಾಳಿಗೆ ಹತ್ಲಾಯ್ತು ಈಗ ಸಾಮಾನ್ಯ ಒಳ್ಳೆ ದೊಡ್ಡ ದೊಡ್ಡ ಕೆಂಬೇರಿ ಅದ ಅದನ್ನ ಹಿಡ್ಕೊ ಫ್ರೈ ಮಾಡು ಒಂದು ಲೆಕ್ಕದಾಗ ಇತ್ತ ಫ್ರೆಂಡ್ ಕೇಳಿದ್ದೀನ ಕೊಟ್ಟಿದ್ದ ದೊಡ್ಡ ದೊಡ್ಡದಿತ್ತು ಅದು 2 kg ಹತ್ರ ಗ್ಯಾರಂಟಿ ಇತ್ತು ಈಗ ನಮ್ಮಯ ಸಂದಪ್ಪನಿ ಅಂತ ಸಿಗಿತ್ತು ಬೆಳಗ್ಗೆ ಹೊಡೆದ್ರಿ ಏನು ಸಿಕ್ಕುದಿಲ್ಲಲ್ಲ ಸಂದಪ್ಪ ಮಾಲ್ ಬರೀ ಮಾಲ್ ಕೂಡ ದೊಡ್ಡ ಕೂಡ ಸಂಡೆ ಪಂಡೆ ಮಾಡ್ಲಕ್ಕೆ ಈತೇನು ಮಾರ ಹಿಡ್ಕೊಂಡು ಒಂದು ಮೀನಿಗೆ 600 ದೊಡ್ಡದಿತ್ತು ಕೂಡ ಒಂದೇನು 2 kg ಮೇಲಿದ್ದು 2 ಏನಿದ್ದು ಕೂಡ 2 kg ಮೇಲಿದ್ದು ಬಲ್ದೆ ಕುರಿ ಕಣಗಿದ್ದು ಇಷ್ಟೇ ಮೀನು ಸಿಕ್ಕದ ನನಗೆ ಹೌದು ತಗೋಕಿದ್ರ ಇದು ಬೇಕಲ್ಲ ಅದೀಗ ನಾವು ಎಷ್ಟು ಗಂಟೆ ಬತ್ರ ಮಾರೆ ಇಷ್ಟೇ ಮಾತು ಸಿಕ್ಕದ ಹೋದ್ರೆ ಮಳೆ ಬಂದ ನೀವು ಒಪ್ಕೊಂಡಿರ್ತೀನಿ ತೋರ್ಸ್
ಗಡ ಭಾವನ ಬೇಡಿ ಎಲ್ಲಿದ್ರಗ ಅದು ನಂಗೆ ಗೊತ್ತಿಲ್ಲ 5 kg ಲೆಕ್ಕ 3 kg ಲೆಕ್ಕ ಅವು 3 ಮೀನ್ ಬೇಕಾಗಿಲ್ಲ ನೀವು 1 ಮೀನಿಗೆ ಎಷ್ಟು ಇದೆ ಇದು ಇಷ್ಟು ಮೀನ್ ತಗೊಂತೀಗ ಇದು ಫ್ರೆಂಡಿಗೆ ಕೊಡುತ್ತ ಅದೇ ಟೇಸ್ಟ್ ಮಾಡೋದು ಈಗ ಈ ಮಳೆಗೆ ಅಂತ ಈಗ ಹಾಪುರಿಗೆ ಬೇಕಲ್ಲಿ ಒಂದು ತಗೊಂಡಿದ್ದ ಕಾಂಬ ಅಂತ ಆಗ್ತದೆ ಅಂತದ ಇದೀಗ ಇಷ್ಟು ಮೀನು ತಗೋತಿತ್ತ ಸುಮಾರು 5 kg 6 kg ಮೇಲೆ ಇತ್ತು ಟೋಟಲ್ 4 ಮೀನು ಇತ್ತ ಫ್ರೆಂಡಿಗೆ ಹುಡುಗಿತ್ತ ಇಲ್ಲಿಗೆ ಅಂತೆಲ್ಲ ಆತಿತ್ತದ ಈಗ ನಾವು ಕಾಲ್ ಮಾಡಿದ ಅಲ್ಲ ಇದ್ರಾಗ ಕಾಣೆ ಈ ಇಷ್ಟು ಚೆಂಡೆಗೆ ಮಾತಾಡೋ ಕೈದ ರಗಳಿ ಇರ್ತಿತ್ತು ಲಾಸ್ಟ್ 1,500 ರೂಪಾಯಿ ಅಂದವ ಇದಕ್ಕೆ ಲಾಸ್ಟ್ 1,500 ರೂಪಾಯಿ ಅಂತವ ಎಂತದ ಎಂತೆಲ್ಲ ಫ್ರೈ ಮಾಡಿ ತಿಮ್ಮ ಅಂತಕ ಬಂದು ದೊಡ್ಡದು ಅಂದ್ರಾಗ ಕಾಣಕೀಗ ಮತ್ತೆ ಅಂತ ತನಕ ದೇವ್ರೆ ಕಾಣಕ 4-5 ಅಂಕು एक 10 ಒಂದೊಂದೇ ವಿಡಿಯೋ ಮಾಡಿ ಇದು ಕಾಂಬ ಇದು ಎಷ್ಟು ಓ ಇದು 2 kg ಇಲ್ಲ ಗಡಿದ 1.5 kg ಇತ್ತು ಹೇಗೆಲ್ಲ ಅದು ಇರ್ಬೇಡ ಮಾರ ಇವು ಯಾರು ಗಡ ಇವನಿಗೆ ಕೊಡು ಬಂದಂಗಿತ್ತ ಇದು ಎಷ್ಟು kg ಇತ್ತು 300 ಇತ್ತು ಇದು 1.5 kg ಹತ್ರ ಇತ್ತು ಕರೆಕ್ಟ್ ಇದ್ದೆ 1.5 kg ಹೌದಾ ಅದು ಹೇಳಿದೇನೆ ಎಂಸಾಂಗ್ಲ ನನಗೆ ಮತ್ತಿದ್ದಂದ 1 kg ಕರೆಕ್ಟ್ 1 kg ಇದು ನಮ್ದು ಇದು ಫ್ರೈ ಮಾಡುವ ಒಂದು 600 ಇತ್ತು ಇದ್ರದ್ದು ಇಷ್ಟು ಹೊಡ್ದು ಈಗ ಫ್ರೈ ಈಗ 600 ಇತ್ತ ಇದೆಲ್ಲ ಫ್ರೆಂಡಿಗೆ ಇದು ತಗೊಬಂದು ಇಷ್ಟು ಹೊಡ್ದು ಇದು ಇಷ್ಟು ಹೊಡ್ ಕಾಯಿಲಿಗೆ ಯಾವ ತಗೊಬ್ದೀಗ ದೊಡ್ಡ ದೊಡ್ಡ ಫ್ರೈ ಮಾಡೋದಕ್ಕೆ ಹೌದಾ ಇದು ದೊಡ್ಡದು ಇಷ್ಟ ತಗೊಂಡಿದ್ದು ನಮ್ಮ ಡಿಂಗರ್ ಬಿಲ್ಲೆ ಕಂಡಿರಿ ನೀವು ಬಂದ್ಕೊಂಡು ಇಷ್ಟು ದೊಡ್ಡ ಮೀನು ಕೈ ಹೋಗ್ತಾವ ಮಂಗೇಲೆ ನಿಂಗೆ ತಿಮ್ಮಕಾತ ನಿಂಗೆ ಕಾಂತ್ಕಂಡು ಮತ್ತೆ ಡಿಂಗರ್ ಬಿಲ್ಲೆ ಐಸ್ ಇಲ್ಲೇ ರಗ್ಲಿ ಐತಿ ಈಗ ಐಸ್ ನೀರು ಹಾಕಿ ಬೆಚ್ಚಿರಿ ಫ್ರೆಂಡ್ ಬಾಪುದಂಗೆ ಎಷ್ಟೊತ್ತಾತು ಆಮೇಲೆ ನಮಗೆ ರಗ್ಲಿ ಆಯ್ತು ಅವನಿಗೂ ಸಮ ಇದು ಕೊಡ್ಲಂಗಲ್ದೆ ಎದ್ರೊಟ್ಟದಂತ ಮಾತ್ರ ಹೆಂಗೆ ಇದ್ಕಣ ಬಾಲ್ದಾಗ ಕುರಿ ಕಣಗಿದ್ದು ಬಾಲ್ದಾಗ ಕುರಿ ಇದು 1.5 kg ಇತ್ತು ನಂಗೆ ಹೊಡು ಬತ್ಕೊಂಡಿದ ಮಂಗಿದ್ದದ್ದು ಹುಲ್ಕ ಮೀನು ವಾಸನೆ ಕೈ ಗೊತ್ತಲ್ಲ ನಾ ಯಾ ಮಾಸ ಒಳ್ಳೆ ಅಯ್ಯಯ್ಯಪ್ಪ ಹೌದೇ ಹಾಡ್ತೈತಲ್ಲ ಇಮ್ಮಿಲ್ಲ ಬಂಪೆ ಅಂತ ಅದ್ರಾಗ ಎಮ್ಮೆ ಬೇಕ ರಾಸಿ ಇಲ್ಲ ನೀರು ಹಾಕಿ ಕೂಡ ಹಾಡ್ತೇನು ಹರ ಈಗ ಈಗ ಮೀನ್ ತಗೋ ಫ್ರೆಂಡ್ ಇರೋದು ಆಗ ಸ್ಟಾರ್ಟ್ ಆಯ್ತಿಲ್ಲ ಗಡ ವಿಡಿಯೋ ಮಾಡೋದೀಗ ದೊಡ್ಡದ ಕರೆಕ್ಟ್ ತಗೋಗ ಇನ್ನೀಗ ಅಲ್ಲಿಗ ನಮ್ದೀಗ ಮೀನು ಅದೊಂದು ಎಕ್ಸ್ಟ್ರಾ ಮಾಡು ಅಂತ ಎನ್ಸ್ಕೊಂಡಿದೆ ಕಾಂಬ ಎಂತೆಲ್ಲ ಆಗ್ತ ವಿಡಿಯೋ ಈ ಇದ್ರಾಗೆ ಬತ್ತ ಇಲ್ಲ ಅದೊಂದು ಸಪ್ರೇಟ್ ಮಾಡು ಅಪ್ಪ ಹೇಳ್ತಿದ್ರೆ ಅಷ್ಟು ದೊಡ್ಡದು ಮೀನು 1.5 kg ಮೀನು ಇರ್ತದೆ ಅದು ಉದ್ದ ಕಟ್ ಮಾಡಿ ಅಲ್ಲಿ ಅಡ್ಡಾಡು ಕಟ್ ಮಾಡಿ ಇದು ಮಾಡ್ಕೀಗ ಸ್ಲೈಸ್ ಮಾಡಿ ಫ್ರೈ ಮಾಡ್ಕ ಅದಕ್ಕೆ ಎಲ್ಲ ಎಂತ ಕಾಂಬ ಸಾಕದ ಮೀನಲ್ಲ ಸಮ ಉಪ್ಪಕ್ಕೆ ಗೆರ್ಚಿಗೆ ಎಲ್ಲ ಮಾಡ್ಕ ಮತ್ತೆ ಚಾರ್ಜ್ ಇಲ್ಲ ಮಳೆಗೆಲ್ಲ ಇದಾಗಿ ಚಾರ್ಜ್ ಆಗ್ತಿಲ್ಲಪ್ಪ ಅಂದರೆ 1-2 ಗಂಟೆ ಬೇಕಂತ ಫುಲ್ ನೀರೆಲ್ಲ ಹೋಯ್ತಾ ಒಳಗೆ ಈಗ 1-2 ಗಂಟೆ ಬೇಕೀಗ ಅದಕ್ಕೆ ಚಾರ್ಜ್ ಹಾಕಿ ಆಮೇಲೆ ಸಿಕ್ತೆ ಕಡೆಯವರಿಗೆ ಈಗ ಖಂಡಿಕೆ ಸಿಕ್ಕಿದೆ ಅಂತೆ ಎಷ್ಟು ಬೇರೆ ಕೊಡುಗ ಎಷ್ಟು ಕೆ ಜಿ 342 ಗ್ರಾಮ್ ಇತ್ತು ಇವತ್ತು 600 ಕೆಂಬೇರಿ 1 kg 600 ಗ್ರಾಮ್ ಈಗ ಕೊಚ್ಚುವ ಎಲ್ಲಿ ಹೋಗ್ತಿ ಹಂಗಾರೆ ಬಳಿಕಿರಿ ಎದಕ್ಕೆ ಫೋಟೋಗ್ರಾಫರ್ ಅದ್ಯಾ ಎಲ್ಲಿಗೆ ಎಲ್ಲೋರು ದುಡ್ಡು ಗಡ ಮತ್ತೆ ಅದಂಡು ಇರ್ಬೇಕಂತ ಕ್ಯಾಮ್ರಾ ಸಮ ಮಾಡಿ ಬಂತು ಹೊಡ್ಕೊಂಡು ಆಗಲೇ ಹೇಳಿದೆ ತಾಗಿ ಅನ್ಕ ಹೇಳೋದಕ್ಕೆ ಅಂತೀನಿ ಅನ್ಕೊಳ್ಳಿ ಅಂತ
ಸಮ ಬಂದ ನೀವು ಒಂದು ಹೇಳೋದು ನಾ ಹೇಳಿದೆ ಮಾಡಿ ಬರ್ತೀಗ ಅಂತಂದೆ. ಇಲ್ಲ ಮಾಡಿ ಬರ್ತೀವಿ, ನಮ್ಮ ಗಾಳಿ ಹಾರಿ ಆಗ್ತದೆ, ಅದೆಲ್ಲ ನಮ್ಗೆ ಗೊತ್ತದ. ನೀನು ಹಿಡೋರಿಗೆ ಅದೇ ಅಂತ ಹೇಳಿ ಕರೆಕ್ಟ್ ನಮಗಾಣೆ ಇಲ್ಲಿ ಇನ್ನು ಊಟ ಇಲ್ಲ. ಇನ್ನು ಫ್ರೈ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಫುಲ್ ಇದೆಲ್ಲ ಹಾಕಿ ಬೆಚ್ಚಿದೆ. ಫ್ರೈ ವಿಡಿಯೋ ಅದೇ ದಿನ ಅಲ್ಲ, ಈ ವ್ಲಾಗ್ ಬಪ್ಪು ದಿನ ಸಾಯಂಕಾಲ ಬಂದು ಆಯ್ತಾ, ನೆಕ್ಸ್ಟ್ ದಿನ ಬಂದು ಆಯ್ತಾ, ಹೇಳೋಕ್ಕಾಗಲ್ಲ. ಒಂದು ದಿನಕ್ಕೆ 2 ವೀಡಿಯೋ ಹಾಕಲ್ದ ಎಂತ ಮಾಡಿ ಸ್ವಲ್ಪ ವೀಡಿಯೋ ಹಾಕಲಿಕ್ಕೆ ಅಂದ್ರು. ನೆಕ್ಸ್ಟ್ ದಿನ ವೀಡಿಯೋ ಹಾಕೊಂಡು ಲೆಗ್ದಾಗಿದ್ದೆ ಸಾಂಬ ಎಂತ ಆಗ್ತದೆ. ಬಟ್ ಫ್ರೈ ಮಟ್ಟಿಗೆ ಒಳ್ಳಾಗ್ತಮ್ಮ ಚಾನ್ಸ್ ಇತ್ತು. ಎಂತಂದರೆ ಅಕ್ಕಿನ ನೀವೆಲ್ಲ ಹೇಳ್ತಿರ್ತೀರ, ಅಕ್ಕಿನ ಹಾಕಿ ಮಟ್ಟಿ ಹಾಕಿ ಕಾರ್ನ್ಫ್ಲವರ್ ಎಲ್ಲ ಹಾಕಿ ಅನ್ನೋದು ಹೇಳ್ತಿದ್ದೀರ. ನೀವೆಲ್ಲ ಹ್ಯಾಂಗೆಲ್ಲ ಹೇಳ್ತಿದ್ದಾನೆ, ಅದೇ ಥರ ನಾನು ಕಲಿತಾ ಹೋಗ್ತಿದ್ದೆ ಹ್ಯಾಂಗೆಲ್ಲ ಮಾಡ್ತೆ, ಫುಲ್ ಅಪ್ಡೇಟ್ ಆಗ್ತಿದ್ದೆ. ನೆಕ್ಸ್ಟ್ ಒಂದಿನ ಒಳ್ಳೆ ಕುಕ್ ಹಾಕಿ ಅಂದ್ರೆ ಒಂದು ಭರವಸೆ ಸಾಕ. ಮತ್ತೆಂತ ಅಂದರೆ ಎ ಕ್ವಶನ್ ಕೇಳಿ ನಿಮಗೆ ಎಂತೆಲ್ಲ ಅನಿಸುತ್ತೆ, ಎಂತೆಲ್ಲ ನನ್ನ ಹತ್ರ ಎಣ್ಕೊಂಡಿದ್ದೀರಿ ಎಲ್ಲ ಕೇಳಿ. ನಾನು ಅಮ್ಮ ಎಲ್ಲ ಇದರಲ್ಲಿ ಆನ್ಸರ್ ಮಾಡುತ್ತೆ. ಎಂತೆಂತ ಇತ್ತು, ಎಂತೆಂಥ ಕಷ್ಟ ಇತ್ತು, ಎಂತೆಂಥ ಯೂಟ್ಯೂಬ್ ಬಗ್ಗೆ ಇಷ್ಟಪ್ಪ ದುಡ್ಡು ಬತ್ತಂದು ಅದಕ್ಕೇನು ಬೇಡಿ, ಅದೆಲ್ಲ ಹೇಳ್ರಾಗಲಿ ಆಗ್ತಂಬ್ರ. ಬಟ್ ಒಂದು ಮಟ್ಟಿಗೆ ಹೇಳ್ತೆ ಎಷ್ಟೆಲ್ಲ ಬೈತಾರೆ. ಮತ್ತು ಇಲ್ಲಿದಂಗೆ ಇಷ್ಟು ಒದ್ದಾಡಿ 2 ವರ್ಷ ಆತ ಬಂದು ಇಷ್ಟು ಒದ್ದಾಡಿ ತಗೊಬಂದು ಅಕೌಂಟ್ 10K ಆಯ್ತು. ಹೋಯ್ತಂದ್ರೆ ಅಲ್ಲ ಮತ್ತು ರಿಕವರಿ ಮಾಡ್ಕೊಂಡು ವಾಪಸ್ ಬಪ್ಪು ಕೇಳಿ 2 ವರ್ಷದಾಗ ಅರ್ಧ ಸೊತ್ತು ಹೋಯ್ದೇನೆ ಯೂಟ್ಯೂಬ್ ಒಳಗೆ. ಎಷ್ಟು ಕಷ್ಟಪಟ್ಟಿದೆ ಅಂದ್ರೆ ನಂಗೆ ಒಬ್ಬನಿಗೂ ಇದ್ದೆ. ಅದಕ್ಕೆ ನಿಮ್ಗೆ ಎಂತೆಂತ ಕ್ವಶನ್ ಕೇಳ್ಕೊಂಡಿದ್ರಿ ಕೇಳಿ, ನಾ ಆನ್ಸರ್ ಮಾಡ್ದೆ. ಮತ್ತು ನೀವು ಯೂಟ್ಯೂಬ್ ಮಾಡ್ತಿದ್ರೆ ಅಂದರೆ ಯಾವ್ದಾದ್ರು ಒಂದು ಪ್ಲ್ಯಾನಿಂಗ್ ಇದ್ದರೆ ನಾನು ಹೇಳ್ತೆ, ಹಂಗೆ ಮಾಡಿ ಹಂಗೆಲ್ಲ ಮಾಡಿ ಅಕ್ಕ ಈಗ